ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಜ್ಞಾನಯೋಗ ಅದನ್ನು ಮುಂದುವರಿಸ್ತಾ 21, 22, 23 ಮತ್ತು 24ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಜ್ಞಾನಯೋಗದಲ್ಲಿ ಶ್ರೀಕೃಷ್ಣ ಕರ್ಮದ ಬಗ್ಗೆ ಜ್ಞಾನವನ್ನು ಹೇಳ್ತಾ ಹೋಗ್ತಾ ಇದ್ದಾನೆ. ಕರ್ಮ ಮಾಡೋದು ಹೇಗೆ, ಯಾವ ದೃಷ್ಟಿ ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡಬೇಕು, ನಾವು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಯೋಚನೆ ಹೇಗಿರಬೇಕು, ಯಾವ ಯೋಚನೆ ಇದ್ದರೆ ಅದು ಒಳ್ಳೆಯ ಕೆಲಸಗಳಾಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾ ಹೋಗ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ 21ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನಿರಾಶರ್ಯತ ಚಿತ್ತಾತ್ಮ ತ್ಯಕ್ತ್ವ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಅಂದರೆ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ, ಯಾರು ಚಿತ್ತವನ್ನು ಬಗೆಯಾಗಿಟ್ಕೊಂಡು, ಅಂದರೆ ಮನಸ್ಸನ್ನು ಬಿಗಿಯಾಗಿಟ್ಕೊಂಡು ಬರೀ ಕರ್ಮವನ್ನೇ ಮಾಡ್ತಾರೋ, ಬರೀ ಕೆಲಸವನ್ನು ಮಾಡ್ತಾರೋ, ಅದರ ಫಲದ ಬಗ್ಗೆ ಯೋಚನೆ ಮಾಡೋದಿಲ್ವೋ, ಯಾರು ಅನಾಸಕ್ತಿಯಿಂದ ಕೆಲಸವನ್ನು ಮಾಡ್ತಾರೋ, ಅನಾಸಕ್ತಿ ಅಂದರೆ ಕೇವಲ ಬೇಕಾಬಿಟ್ಟಿ ಅಂತ ಅಲ್ಲ, ಅಂದರೆ ಕರ್ಮದ ಫಲದಲ್ಲಿ ಆಸಕ್ತಿ ಇಲ್ಲದೆ ಯಾರು ಕೆಲಸ ಮಾಡ್ತಾರೋ ಅಂತಹವರು ಜ್ಞಾನಿಗಳಾಗ್ತಾರೆ. ಅಂತಹವರು ಮಾಡೋ ಕೆಲಸದಲ್ಲಿ ಯಾವ ಪಾಪಗಳು ಇರೋದಿಲ್ಲ. ಅಂದರೆ ಅದನ್ನು ಕೆಲಸದ ದೃಷ್ಟಿಯಿಂದ ಮಾತ್ರ ಮಾಡ್ತಾರೆ. ಅದರಿಂದ ನನಗೇನು ಸಿಗತ್ತೆ, ಅದರಿಂದ ನಾನು ಏನು ಸಾಧಿಸಬಲ್ಲೆ, ಅದರಿಂದ ನನಗೇನು ಸುಖ ಸಿಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಫಲಾಪೇಕ್ಷೆ ಇರೋದಿಲ್ಲ. ಅದನ್ನು ಕೆಲಸದ ರೀತಿಯಲ್ಲಿ ಮಾತ್ರ ನೋಡಿ ಕೆಲಸ ಮಾಡ್ತಾರೆ. ಈ ಕೆಲಸ ಮಾಡಬೇಕು, ಇದನ್ನು ಲೋಕ ಹಿತಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳಿ ಆ ಕೆಲಸವನ್ನು ಮಾಡ್ತಾರೆ ಅಷ್ಟೇ ಹೊರತು ಅದರಲ್ಲಿ ಅವ್ರಿಗೆ ಯಾವುದೇ ರೀತಿಯ ಆಸಕ್ತಿ ಇರೋದಿಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 22ನೇ ಶ್ಲೋಕದಲ್ಲಿ, ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ವಿಭದ್ಯತೆ. ಅಂದರೆ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ, ಇಲ್ಲಿ ಅವರಿಗೆ ದ್ವಂದ್ವ ಇರಲ್ಲ. ಯಾರು ಈ ರೀತಿಯ ಕೆಲಸ ಮಾಡ್ತಾರೋ ಅವರಿಗೆ ದ್ವಂದ್ವ ಇರಲ್ಲ. ದ್ವಂದ್ವ ಅಂದರೆ ಮಾಡಬೇಕೋ ಮಾಡಬಾರ್ದು. ಅದಕ್ಕೆ ಅರ್ಜುನನಿಗೆ ಇಲ್ಲಿ ಆಗಿರೋದು ಅದೇ. ಅವನಿಗೆ ಗೊತ್ತು, ನಾನು ಯುದ್ಧ ಮಾಡೋಕ್ಕೆ, ನನ್ನ ಕೆಲಸವೇ ಯುದ್ಧ ಮಾಡೋದು, ನಾನು ಕ್ಷತ್ರಿಯ. ಅವನು ಮೊದಲಿಂದನೂ ಶಾಸ್ತ್ರಗಳನ್ನು ಜೊತೆಗೆ ಯುದ್ಧಾಭ್ಯಾಸವನ್ನೇ ಮುಖ್ಯವಾಗಿ ಕಲ್ತಿರೋನು. ಧನುರ್ವಿದ್ಯೆಯಲ್ಲಿ ಪಾರಂಗತ, ಅಸ್ತ್ರಶಸ್ತ್ರಗಳಲ್ಲಿ ಪಾರಂಗತ. ಅವನು ಸುಮ್ಮನೆ ಅದನ್ನು ಕಲೀಲಿಲ್ಲ, ಸುಮ್ಮನೆ ಏನೋ ಆಟ ಆಡೋಕ್ಕೆ ಕಲೀಲಿಲ್ಲ. ಅತ್ಯಂತ ಶ್ರೇಷ್ಠ ಧನುರ್ಧರ ಆಗಿದ್ದು, ತುಂಬ ಆಸಕ್ತಿ ವಹಿಸಿ ತುಂಬ ಕಷ್ಟಪಟ್ಟು ಕಲ್ತಿರೋದು ಧನುರ್ವಿದ್ಯೆನ. ಅದು ಯಾಕೆ ಕಲ್ತಿರೋದು? ಯುದ್ಧ ಮಾಡೋಕ್ಕೆ. ಆ ಸಂದರ್ಭ ಈಗ ಒದಗಿ ಬಂದಿದೆ. ಶತ್ರುಗಳನ್ನು ನಾಶ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡೋದಕ್ಕೆ ಅವನು ಅದನ್ನು ಕಲ್ತಿರೋದು. ಅದನ್ನು ಮಾಡಬೇಕಾಗಿದೆ. ಆದರೆ ಅವನಿಗೆ ದ್ವಂದ್ವ ಬರ್ತಾ ಇದೆ. ಯಾಕೆ? ಅದು ನಾನು ಮಾಡ್ತಾ ಇದ್ದೀನಿ, ನನಗೋಸ್ಕರ ಮಾಡ್ತಾ ಇದ್ದೀನಿ, ನನಗೆ ರಾಜ್ಯ ಬರುತ್ತೆ ಅಂತ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ಬಿಡ್ತಾ ಇದ್ದಾನೆ. ಅದನ್ನು ಇಲ್ಲಿ ಕೃಷ್ಣ ನಿವಾರಿಸ್ತಾ ಇದ್ದಾನೆ. ಇಲ್ಲಿ ದ್ವಂದ್ವ ಇಟ್ಕೋಬೇಡ. ನೀನು ಕೆಲಸ ಮಾಡ್ತಾ ಇರೋದು ಧರ್ಮ ಸಂಸ್ಥಾಪನೆಗೆ ಹೊರತು ನಿನಗೋಸ್ಕರ ಅಂತ ಮಾಡಬೇಡ. ನಿನಗೋಸ್ಕರ ಅಂತ ಕೆಲಸ ಮಾಡಿದ್ರೆ ಅದು ಪಾಪ ಆಗುತ್ತೆ. ಆವಾಗ ನೀನು ನಿನಗೋಸ್ಕರ ಸಾಯಿಸ್ತಾ ಇದೆಯಾ ದ್ರೋಣಾಚಾರ್ಯರನ್ನ, ಭೀಷ್ಮಾಚಾರ್ಯರನ್ನ ಅಂತ ಅಂದ್ಕೊಂಡ್ರೆ ಆ ಪಾಪ ನಿನ್ನ ಮೇಲೆ ತಲೆಗತ್ಕೊಳುತ್ತೆ. ಆದರೆ ನೀನು ಮಾಡ್ತಾ ಇರೋದು ಧರ್ಮ ಸಂಸ್ಥಾಪನೆಗೋಸ್ಕರ. ಧರ್ಮವನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು, ಧರ್ಮರಾಜ್ಯವನ್ನು ಕಟ್ಟಬೇಕು ಅನ್ನೋದಕ್ಕೆ ಕೆಲಸ ಮಾಡ್ತಾ ಇದೆಯಾ, ಅದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದೆಯಾ ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ಕೋ, ದ್ವಂದ್ವ ಇಟ್ಕೋಬೇಡ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 23ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯ ಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಅಂದರೆ ಈ ಒಂದು ಯಜ್ಞಕ್ಕೋಸ್ಕರ, ಯಜ್ಞ ಅಂದರೆ ಒಂದು ಕೆಲಸ, ಒಂದು ಲೋಕ ಸಂತುಷ್ಟಿಗಾಗೋ ಮಾಡುವಂತಹ ಕೆಲಸ, ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಒಂದು ಮನಸ್ಸನ್ನು ಇಟ್ಕೊಂಡು ಯಜ್ಞಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಕೆಲಸ, ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ, ಲೋಕ ಉದ್ಧಾರಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಧರ್ಮ ಸಂಸ್ಥಾಪನೆಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಂಡು ಕೆಲಸ ಮಾಡಿದ್ರೆ
ಅದು ಅದು ಸಂಪೂರ್ಣವಾಗಿ ಪಾಪರಹಿತವಾಗಿರುತ್ತೆ. ಅದನ್ನು ಮಾಡ್ತಾ ಇರೋನಿಗೆ ಯಾವುದೇ ರೀತಿಯ ಪಾಪಕರ್ಮಗಳು ಅಂಟಿಕೊಳ್ಳೋದಿಲ್ಲ. ಎಲ್ಲವನ್ನ ನಾನು ಯಜ್ಞಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ 24ನೇ ಶ್ಲೋಕದಲ್ಲಿ ಹೇಳ್ತಾರೆ, ಬ್ರಹ್ಮಾರ್ಪಣಂ ಬ್ರಹ್ಮಹವೇ ಬ್ರಹ್ಮಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಃ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಎಲ್ಲವನ್ನ ಹವಿಸ್ಸನ್ನ ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಯೂಶ್ವಲಿ ಊಟ ಮಾಡೋಕ್ಕೆ ಸಮಯದಲ್ಲಿ ಹೇಳ್ತಾರೆ. ಊಟ ಮಾಡೋದು ಜಠರಾಗ್ನಿಗೆ ನಾವು ಅರ್ಪಿಸ್ತಾ ಇರುವಂತಹ ಹವಿಸ್ಸು ಊಟ ಮಾಡೋದು ಅಂದರೆ ಅದನ್ನು ತುಂಬ ತೀರ ಭಕ್ತಿಯಿಂದ ಮಾಡಬೇಕು. ಅದನ್ನೇ ಹೇಳ್ತಾ ಇದ್ದಾರೆ, ಬ್ರಹ್ಮಾರ್ಪಣಂ, ಬ್ರಹ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಬ್ರಹ್ಮಜ್ಞೌ, ಬ್ರಹ್ಮ ತತ್ವದಿಂದ ಕೂಡಿದಂತಹ ಬ್ರಹ್ಮಣಾಹುತಂ, ಬ್ರಹ್ಮನೇ ನಿರ್ಮಾಣ ಮಾಡಿ ಬ್ರಹ್ಮನೇ ಆ ಒಂದು ಹವಿಸ್ಸಾಗಿರತಕ್ಕಂಥ ಎಲ್ಲವೂ ಬ್ರಹ್ಮವೇ. ಇಲ್ಲಿ ಬ್ರಹ್ಮನೇ ಕೊಟ್ಟಿರತಕ್ಕಂಥದ್ದನ್ನು ಬ್ರಹ್ಮನಿಗೆ ಅರ್ಪಿಸ್ತಾ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಮಾಡು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇಲ್ಲಿ ಹವಿಸ್ಸು ಬ್ರಹ್ಮ, ಅಲ್ಲಿ ಸಾಮಗ್ರಿಗಳು ಬ್ರಹ್ಮ, ಆ ಯಜ್ಞವು ಬ್ರಹ್ಮ, ಅದನ್ನು ತಗೊಳ್ಳೋನು ಬ್ರಹ್ಮ, ಅರ್ಪಿಸ್ತಾ ಇರೋನು ಬ್ರಹ್ಮ. ಈ ಒಂದು ನಿಟ್ಟಿನಲ್ಲಿ ನೀನು ಕೆಲಸ ಮಾಡಬೇಕು. ಆವಾಗ ಮಾತ್ರ ನಿನ್ನ ಕೆಲಸಗಳು ಸುಗಮವಾಗಿ ನಡೆಯುತ್ತೆ, ಒಳ್ಳೆಯದಾಗುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಷ್ಟು ನೋಡ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ 4 ಶ್ಲೋಕಗಳನ್ನು ತೆಗೆದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.